Hi everyone, this is my Tuesday vlog. Welcome to my channel. ಇವತ್ತು ಮಾರ್ನಿಂಗ್ ಎದ್ದಾಗ ಎಷ್ಟು ಬ್ಯೂಟಿಫುಲ್ ಇತ್ತು ಅಂದರೆ ಬಾಲ್ಕನಿಯಿಂದ ನಾನು ಈ ಥರ ನೋಡ್ತಾ ಇದ್ದೆ. ಸ್ವಲ್ಪ ಡ್ರಿಸ್ಲಿಂಗ್ ಇತ್ತು ಮತ್ತು ವೆದರ್ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ನಂಗೆ ಆ್ಯಕ್ಚುಲಿ ಮಾರ್ನಿಂಗ್ ಏಳುವಾಗೇ ಎದ್ದೋಗೋಕ್ಕೆ ಮನಸ್ಸಿರಲಿಲ್ಲ ಆಫೀಸ್ಗೆ. ಇದು ನೋಡಿ ನಾನಿವತ್ತು ಆಫೀಸ್ಗೆ ಈ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಈ ಡ್ರೆಸ್ ಬಂದು ಫಾರ್ಮಲ್ ಒನ್ ಪೀಸ್ ಡ್ರೆಸ್ ಇದು. ನಾನು ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದು. ನಾನು ಇದ್ರದ್ದು ಈ ಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡ್ರೆಸ್ಸು. ಪರ್ಪಲಿಶ್ ಬ್ರೌನ್ ಮಿಕ್ಸ್ ಕಲರ್ ಇದೆ. ನಾನು ಆಫೀಸಿಂದ ಬಂದಮೇಲೆ ಇವತ್ತು ಏನಾದರೂ ನಾನೇ ಕುಕ್ಕಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದೆ. ಸೊ ನಮ್ಮ ಮನೇಲಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವಂದರೆ ಒಂದು ವೀಕ್ಲಿ ಟ್ವೈಸ್ ಅಂತೂ ನಾವು ಬಿರಿಯಾನಿ ಮಾಡ್ತೀವಿ. ಇಲ್ಲಾಂದರೆ ಆಚೆ ತಿಂದಿಲ್ಲ ಅಂದರೆ ಮನೇಲಂತೂ ಮಾಡ್ತೀನಿ. ಸೊ ಇವತ್ತು ಮನೇಲೇ ಮಾಡೋಣ ಅಂತ ಫ್ರಿಜ್ಜಿಂದ ಚಿಕನ್ ತೆಗೆದ್ಬಿಟ್ಟು ಅದ್ರದ್ದು ಐಸ್ ಹೋಗೋದಕ್ಕಂತ ನಾನು ಇದರಲ್ಲಿಟ್ಟಿದ್ದೆ. ನೋಡಿ, ಇದು ಫಸ್ಟು ಕುಕ್ಕರ್ಗೆ ಆಯಿಲ್ ಮತ್ತು ಸ್ವಲ್ಪ ಗೀ ಹಾಕ್ಕೊಂಬಿಟ್ಟು ಈ ಥರ ಹೋಲ್ ಗರಂ ಮಸಾಲ ಹಾಕ್ಕೊಳ್ಳಿ. ಆಮೇಲೆ ಇದು ಗ್ರೀನ್ ಲೀವ್ಸ್ ಇದೆಯಲ್ಲ, ಅದು ಮಸಾಲ, ವಾಟ್ ಇಸ್ ದ್ಯಾಟ್, ಪಲಾವ್ ಮಸಾಲ ಅಂತ ಒಂದು ಲೀವ್ಸ್ ಬರುತ್ತೆ ಅದು. ಆಮೇಲೆ ಒಂದೇ ಒಂದು ಆನಿಯನ್ ಹಾಕ್ಕೋಬೇಕು, ಜಾಸ್ತಿ ಏನೂ ಹಾಕೊಬಾರ್ದು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಸೋ ದಟ್ ಅವಾಗ ಇದು ಆನಿಯನ್ ಚೆನ್ನಾಗೆ ಮೆಲ್ಟ್ ಆಗುತ್ತೆ, ಅಂದರೆ ಚೆನ್ನಾಗೆ ಕುಕ್ ಆಗುತ್ತೆ. ಆಮೇಲೆ ಒಂದೇ ಒಂದು ಟೊಮ್ಯಾಟೊ ಹಾಕೋಬೇಕು, ಒಂದು ಆನಿಯನು ಮತ್ತು ಒಂದು ಟೊಮ್ಯಾಟೊ. ನೀವು ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅಷ್ಟು ಜಾಸ್ತಿ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ ಬಿರಿಯಾನಿ. ಕೆಲವರೆಲ್ಲ ತುಂಬ ಜಾಸ್ತಿ ಟೊಮ್ಯಾಟೊ ಆನಿಯನ್ ಎಲ್ಲ ಹಾಕ್ತಾರೆ. ದಟ್ ಈಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ನೀವೇನಾದರೂ ಈ ಬಿರಿಯಾನಿ ತಿಂದರೆ ನಿಜವಾಗ್ಲೂ ಬೇರೆ ಎಲ್ಲ ಬಿರಿಯಾನಿ ತಿನ್ನೋದನ್ನ ನಿಲ್ಲಿಸ್ಬಿಡ್ತೀರಾ ಆ್ಯಕ್ಚುಲಿ. ನನಗಂತೂ ನಮ್ಮ ಮನೇಲಿ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಬಿರಿಯಾನಿ ನಾನು ಮಾಡೋದು. ಮತ್ತು ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇದೊಂಥರ ಇನ್ಸ್ಟೆಂಟ್ ಬಿರಿಯಾನಿ ಥರ. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀರಿ, ಅದು ಒಂದು 1/4 ಸ್ಪೂನು. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಚಿಕನ್ನು ಹಾಕ್ಕೊಂಬಿಟ್ಟು ನಾನು ಚೆನ್ನಾಗಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಬೇಕು. ಒಂದು 5 to 6 ಮಿನಿಟ್ಸು ನೀವು ಹಿಂಗೆ ಇದ್ರ ಮಸಾಲ ಜೊತೆಗೇ ಅದನ್ನೊಂದು ಸ್ವಲ್ಪ ಚಿಕನನ್ನು ಬೇಯಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಅದೊಂಥರ ಎಲ್ಲದು ಹೀರ್ಕೊಳ್ಳಲ್ಲ, ಮಸಾಲ ಚಿಕನ್ನಿಗೆ ಹೀರ್ಕೊಂಡಿರಲ್ಲ. ಆಮೇಲೆ ಆ್ಯಕ್ಚುಲಿ ತುಂಬ ಟೇಸ್ಟ್ ಬರೋದು ಈ ತೇಜು ಬಿರಿಯಾನಿ ಮಸಾಲ ಯೂಸ್ ಮಾಡಿದರೆ. ನೀವು ಬೇರೆ ಯಾವುದಾದ್ರೂ ಸಿಗೋದು ಯೂಸ್ ಮಾಡಿದರೆ ಇಷ್ಟೊಂದು ಟೇಸ್ಟ್ ಬರಲ್ಲ. ಆ್ಯಕ್ಚುಲಿ ನಾನು ತುಂಬ ಬೇರೆದನ್ನೆಲ್ಲ ಟ್ರೈ ಮಾಡಿ ನೋಡಿದ್ದೀನಿ. ಇದನ್ನು ಹಾಕಿದ್ರೆ ಮಾತ್ರ ತುಂಬ ಟೇಸ್ಟ್ ಬರುತ್ತೆ. ಆಮೇಲೆ ಒಂದು ಲೆಮನನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಇದನ್ನು ಬೇಕಾದರೆ ನೀವು ಲಾಸ್ಟಲ್ಲೂ ಮಾಡ್ಕೋಬೋದು. ಅಂದರೆ ನೀವು ರೈಸ್ ಹಾಕಿಬಿಟ್ಟು ನೀರು ಹಾಕಿದ ಮೇಲೂ ಬೇಕಾದರೆ ನೀವು ಲೆಮನ್ ಸ್ಕ್ವೀಸ್ ಮಾಡ್ಬೋದು. ಬಟ್ ನಾನು ಇವತ್ತು ಮುಂಚೆನೇ ಮಾಡಿದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪುದೀನ ಸೊಪ್ಪು ಮತ್ತು ಕೊರಿಯಾಂಡರ್ ಲೀವ್ಸ್ ಹಾಕೊಬೇಕು. ನೀವು ಬಿರಿಯಾನಿ ಮಾಡುವಾಗ ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ ಕಮ್ಮಿ ಹಾಕಿ, ಬಟ್ ಪುದೀನ ಮಾತ್ರ ಜಾಸ್ತಿ ಹಾಕಿ. ಇದು ನೋಡಿ, ಇದ್ರ ರೈಸು ಕೇಸರ್ ಕಲಿಯಾ ಅಂತ ಒಂದು ರೈಸು, ಅದನ್ನು ಯೂಸ್ ಮಾಡಿದ್ದೀನಿ ಇದರಲ್ಲಿ. ಆಮೇಲೆ ನಾನು ನೀರು ಬದಲು ಒಂದು 3 ಕಪ್ಸು ನಾನು ಏನು ಮಾಡ್ತೀನಿ ಅಂದರೆ 1 ಕಪ್ ಕರ್ಡ್ ಮತ್ತು 2 ಕಪ್ಪು ಮಿಲ್ಕ್ ಹಾಕ್ತೀನಿ. ಆಮೇಲೆ ಉಳಿದಿರೋದೆಲ್ಲ ನೀರು ಹಾಕ್ಕೊತೀನಿ. ನೀವು ರೈಸ್ ಎಷ್ಟು ಯೂಸ್ ಮಾಡಿರ್ತೀರೋ ಅದಕ್ಕಿಂತ 1.5 ಕಪ್ ನೀರು ಕಮ್ಮಿ ಇಟ್ಕೊಬೇಕು. ಆಮೇಲೆ 2 ವಿಷಲ್ಸ್ ಹಾಕ್ಸಿದ್ರೆ ಸಾಕು. ನೋಡಿ, ಇವಾಗ ವಿಷಲ್ ಬರುತ್ತೆ. ಆ್ಯಕ್ಚುಲಿ ಈ ಬಿರಿಯಾನಿ ಮಾತ್ರ ನಮ್ಮ ಮನೇಲಿ ಸೂಪರ್ ಹಿಟ್ ಬಿರಿಯಾನಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ನಾನು ಇದು ಓಪನ್ ಮಾಡ್ತಾಯಿದ್ದೀನಿ. 15 ಮಿನಿಟ್ಸ್ ಇಟ್ಟರೆ ಸಾಕು, ಒಂದ್ಸಲ ವಿಷಲ್ ಆಗಿ ಅಷ್ಟೊತ್ತಿಗೆ ಬಿರಿಯಾನಿ ರೆಡಿಯಾಗಿರುತ್ತೆ. ಇಷ್ಟು ಕ್ವಿಕ್ಕಾಗಿ ನಿಮಗೆ ಬಿರಿಯಾನಿ ಮಾಡೋದಂದರೆ ನಿಜವಾಗೂ ಹೇಳ್ತೀನಿ, ಇಟ್ಸ್ ಲೈಕ್ ಅ ಮ್ಯಾಜಿಕ್. ಮಾತ್ರ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ, ನಾವು ದಮ್ ಕಟ್ಟಿ ಎಷ್ಟೊಂದು ಪ್ರಾಸೆಸ್ ಮಾಡಿ ಮಾಡೋ ಬಿರಿಯಾನಿಗಿಂತ ಇದನ್ನು ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಂತೂ ಈ ಬಿರಿಯಾನಿ ಫ್ಯಾನ್. ಅವ್ರು ಯಾವಾಗಲೂ ನಮ್ಮ ಮನೆಗೆ ಬಂದ ತಕ್ಷಣ ಫಸ್ಟ್ ಹೇಳೋದೇ ಅದು, ಫಸ್ಟ್ ಬಿರಿಯಾನಿ ಮಾಡಿಕೊಡು, ಆಮೇಲೆ ಬೇಕಾದ್ರೆ ನೀವು ಬೇರೆ ಯಾವುದಾದ್ರೂ ವೆರೈಟಿ ಮಾಡು ಅಂತ. ನೀವು ಬೇಕಾದರೆ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಇಂಗ್ರೀಡಿಯೆಂಟ್ಸು ತುಂಬ ಸಾಕಾಗುತ್ತೆ. ಮತ್ತು ನಾನು ಇವತ್ತು ಮಿಂತ್ರಾದಿಂದ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಈ ಡ್ರೆಸ್ ಬಂದು ಒಂದು ಶಾರ್ಟ್ ಮಿನಿ ಸ್ಕರ್ಟ್ ಮತ್ತು ಒಂದು ಕ್ರಾಪ್ ಟಾಪ್ ಇತ್ತು. ಹಾಕ್ಕೊಂಡು ಟ್ರೈ ಮಾಡಿ ನೋಡಿದಾಗ ಆ್ಯಕ್ಚುಲಿ ಇದು ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ, ಬಿಕಾಸ್ ತುಂಬ ರಿವೀಲಿಂಗ್ ಇತ್ತು. ಮತ್ತು ನಾನು ಅಂದ್ಕೊಂಡೆ ಸರಿ ಬಿಡು, ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡು ರಿಟರ್ನ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡಿಕೊಂಡೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನೀವೆಲ್ಲರೂ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವೆಲ್ಲ ಬಿರಿಯಾನಿ ಮಾಡಿದ ಮೇಲೆ ನನಗೆ ತಿಳಿಸಿ ಹೇಗಿತ್ತು ಅಂತ. ಬಾಯ್.